ಫೀಲ್ ಐತಲ್ಲ ಪ್ರೌಡ್ ಫೀಲ್ ಐತಿ ನಿಮ್ ಜೊತೆ ಬಂದಿಲ್ಲ ಮಟ ಏನಪ್ಪ ಇದೆ ಫುಲ್ ಹೋದಾಗ ನಾವೆಲ್ಲರೂ ಕೂಡಿ ಅಜ್ಜನ ಆಶೀರ್ವಾದ ತಗೊಂಡೆ ಗೋವಾ ಕೊಟ್ಟೇವಿ. ಎಸ್ ರೈಡರ್ಸ್ ಎಲ್ಲ ರೆಡಿ ಅದಾರೆ. ಕೋ ರೈಡರ್ಸ್ ಇವ್ರೆ 250 ರೈಡರ್ ಫುಲ್ ಹೋದಾಗ ಮಾತ್ರ ಹೊಟ್ಟೀವಿ. ಎಲ್ಲ ಕರೆಕ್ಟ್ ಆಗಲಿ ಅಂತ ಹೇಳ್ಕೊಂತ ಅಜ್ಜಾರನ್ನ ನಡೆಸ್ಕೊಂತ ಎಲ್ಲ ಸೀದಾ ಗೋವಾಕ್ಕೆ ಹೋಗೋಣ. ಎಲ್ಲರೂ ರೆಡಿ ಆಗಿರಲ್ಲ. ಹೌಸ್ ದಟ್ ಜೋಸ್ ಬ್ರೋ? ಹೈ ಏ ಹೋಗೋಣ ರೈಟ್ ಬ್ರೋ. ಎಸ್ ನೈಟ್ ಎಸ್ ಗಾಡಿ ಮ್ಯಾಗ ಹೋಗ್ಕೊಂತ ಮಾತು. ಎಸ್ ನೋಡ್ರಿಲ್ಲೇ ಸ್ವಲ್ಪ ಹಂಗ ಎಸಬ್ರಿ ಬಂದಿರು ಮಗ ನಮ್ಗೆ ಆ ಮನೆ ಧೂಳೆ ಅಪ್ಪ. ರೋಡ್ ಮಾತ್ರ ಕೆಟ್ಟ ಬಕ್ವಾಸ್ ಐತಿ ಸೀರಿಯಸ್ಲಿ. ಭಾಳ ಅನ್ನಾವತ್ತಂದ್ರೆ ಭಾಳ ಅನ್ನಾವತ್ತೈತಿ ನೋಡ್ರಿ. ಇದು ಗಾಡಿ ನಮ್ದು 200 ಇದೆ, ಅದು 155cc, ಇದು 200cc. ಇಲ್ಲೈತಲ್ಲ ಇದು 1000cc ಗಾಡಿ, 100cc ಗಾಡಿನೇ. ಅಲ್ಲಿ ನೋಡ್ರಿಲ್ಲವ ಅದ ನೋಡ್ರಿ, ಇಲ್ಲ ಅದ ನೋಡ್ರಿ ಈ ಮೂಲೆಗೇನ ಅದ ಹುಡುಗ. ಇವ ಭಾಳ ಅಂದ್ರೆ ಬಕ್ವಾಸ್ ಗಾಡಿ ಹಂಗೋಡ ಅಂತ ಕೈಗೆ ಸಿಗಂತಿಲ್ಲ. ನಮ್ಮ 200cc ಗಾಡಿದಾರ 100+, ನಾವು 100+ ಅದು ಸ್ಪೀಡ್ ಆದ್ರೂ ನಮ್ಮ ಕೈ ಸಿಗಂತಿಲ್ಲ. ಆ ರೇಂಜ್ ಕೂಡ ಅಂತ ನೋಡ್ರಿಲ್ಲ. ಗಾಡಿ ಓನರ್ ಬಂದು ಏನೋ ನೋಡ್ಕೊಂಡು ಅಂತಾನೆ. ಏನು ನೋಡ್ಕೊಂಡಂತಿ ಕಾರ್ತಿಕ್? ಅಲ್ಲಿ ನೋಡ್ರಿ ಲಗಲಗತ್ತಲ್ಲ. ಇನ್ನೊಂದು ಅದ 250 ಅಲ್ಲಿ ನಿಂತೈತಿ. ಈಗ ಇನ್ನೊಂದು 40 ಕಿಲೋಮೀಟ್ರ್ ಇರ್ಬೋದು, 45 ಕಿಲೋಮೀಟರ್ ಅದೇನ್ಲೆ. ಈ ಮಂತ್ರು ಎಲ್ಲಿ ಹೋಗ್ತೀವಲ್ಲೇ ಗಾಡಿದು ಇದು ಪಕ್ಕಡ ಪಾನ ಪಕ್ಕಡ ಯಾರೇ ನನಗೆ ನಮಗೆ ಪರಕ್ ಬಿದ್ದಿಲ್ಪ. ನೀನು ಫಾಗ್ ಲ್ಯಾಂಪ್ ಮುಕ್ಕಳ ಅವಂಗ ಸ್ಪೆಂಡರ್ದ ಅವಂಗ ಉಪಯೋಗ ಆಗಲಿ. ನಿನ್ ಫಾಗ್ ಲ್ಯಾಂಪ್ ನಂದಾಗೈತಿ. ನಾನು ನೋಡ್ರಿಲ್ಲ ಕ್ಲೀನ್ ಇಲ್ಲ, ನಂದು ಧೂಳು ಐತಿ. ಹೌದ್ರಿ ಹೆವಿ ಐತ್ರಿ ನೆಟ್ಟ. ಇದು ನೆಟ್ಟ ನಂದಂತರೂ ಏತ್ ಬಿಡುತ್ತೆ. ಯಾಕಂದ್ರೆ ನಂದು ನೋಟೆಡ್ ಪ್ರೋ ಚಿಪ್ ಹರಕಾಗ್ಬಿಡುತ್ತಲ್ಲಿ ತಾನು ಲೂಸ್ ಆಗಂತೈತಿ. ನಾ ಇದು ನಂಬಿ ನನ್ನ ಫೋನ್ ಹಾಳು ಮಾಡ್ಕೊಂಡೆ ನಾನು. ಎಸ್ ನನ್ನ ಕ್ಯಾಮ್ರಾ ಮತ್ತು ನನ್ನ ಹೆಲ್ಮೆಟ್ ಇಲ್ಲ ಐತಿ. ಇಲ್ಲಿ ಚಾ ಕುಡಿಯಕ್ಕೆ ಬಂದೀವಿ. ಚಾ ಕುಡಿದು ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣ. 12 ಗಂಟೆಗೆ ಟೈಮ್ ನೋಡಿ. ಇಲ್ಲಿ ನೋಡ್ರಿ ನೀವು ಅದನಲ್ರಿ ಎಣ್ಣೆ ಬಂತ್ರಿ. ಇದು ಇವು ಇಟ್ಕೊಂಡೆ, ಚಾ ಇಟ್ಕೊಂಡೆ. ಸರಿ ಇಲ್ಲಿಂದ ಚಾ ಕುಡ್ದೆ ನಾವು ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ. ಈಗ ನಾ ರೈಡ್ನಾಗ ಯಾವುದೋ ವಿಡಿಯೋ ಮಾಡಂತಿಲ್ಲ, ಯಾಕಂದ್ರೆ ವಿಡಿಯೋ ಮಾಡೋ ಪರಿಸ್ಥಿತಿ ಇಲ್ಲ. ಆಯ್ತು ರೀ, ಚಾ ಕುಡ್ದೆ ಮರಿ ಚಾ ಕುಡ್ದೆ ಹೋಗೋಣ. ಈಗ ಟೈಮ್ ನೋಡಿದ್ರೆ ಆಡೂರಿ ಯಪ್ಪ ಭಾಳ ಲೇಟ್ ಆಗ್ತ ಜರ್ನಿ ಮಾಡೋ ಅಂತ. 180 ಕಿಲೋಮೀಟ್ರ್ ನಾವು 200 ಕಿಲೋಮೀಟ್ರ್ ಎಷ್ಟು 7 ತಾಸು ಹೊಡೆದೇವಿ. ಅದಕ್ಕೆ ಹೆಂಗೆ ಹೊಡೆದೇವಿ ಗೊತ್ತಿಲ್ಲ. ಆ ರೋಡು ಕಂಗಾಲಿತ್ತು. ಬಿಗ್ ಡ್ಯಾಡಿ ಕೆಸಿನ ಮುಂದೆ ಬಂದು ನಿಂತೇವೆ. ಈಗ 18 ಸಲ ಸ್ಟಾಪ್ ಮಾಡ್ಯಾರ. 18 ಸಲ ಸ್ಟಾಪ್ ಮಾಡ್ಯಾರ. ಏನು ಸಹ ನೋಡುವ ಇಲ್ಲ ಮೀನಾಡ ಅಂತಾರೆ. ನಮ್ಮ ಪಂಚಾಕ್ಷರಿ ನೋಡ್ರಿ ಇಲ್ಲಿ ಗಾಡಿ ಫುಲ್ ಸಿಟ್ನಾಗ ಅದಾನೆ. ಗಾಡಿ ಹತ್ರ ಅಂತ. ಎಷ್ಟು ನಾವೀಗ ಹೋಗೋದು ಬೀಚ್ ಕಡೆ ಹೋಗ್ತೇವಿ. ಇದು ಜಸ್ಟ್ ನಿಂತೀವಿ ನೋಡ್ಕೊಂತ ಹೋಗ್ಬಿಡು. ಈಗ ನಿದ್ದೆ ಬಂದವ ಮಕ್ಕೊಂತ ಮಲ್ಲ ಮಕ್ಕೊಳೋದು ಐತಿ. ಎಸ್ ಗುಡ್ ಮಾರ್ನಿಂಗ್ ಟು ಗೋವಾ. ಎಲ್ಲ ಹೆಂಗದಿರಪ್ಪ? ಮಸ್ತ್ ಅದಿರಲ್ಲ. ನಾವು ಮತ್ತೆ ಸಿಗ್ತದಿವಿ. ಎಸ್ ಬೆಳಗ್ಗೆ 3:30 ಆಗ್ಬಿಟ್ಟಿದ್ದು. ನಾವು ಗೋವಾ ಬರೋಂಗೆ ನಿಂದ್ರಿಸಿ ಬರೋಸು ನನಗಂತೂ ಸುಸ್ತಾಗ್ಬಿಟ್ಟಿತ್ತು. ಎಸ್ ಇದೇ ರೂಮ್ AC ರೂಮ್ ನಾವು ಮಾಡಿದ್ದೆ. ರೂಮ್ ಮಾತ್ರ ಮಸ್ತ್ ಐತಿ. ದಾಡ್ಸಿ ಅಂದ್ರೆ ದಾಡ್ಸಿ ಐತಿ. ಒಂದು ರೂಮ್ನಾಗ 5 ಮೆಂಬರ್ಸ್. ಭಾಳ ಸಸ್ತಾಗ ಸಿಕ್ಕೈತಿ ರೂಮ್. ಮಸ್ತ್ ಇವ ನೋಡ್ರಿ ನಮ್ಮ ಚೊಕ್ಕ ಮಸ್ತ್ ಅಂದ್ರೆ ಮಸ್ತ್ ಐತಿ ರೂಮ್. ನಮ್ಮ ಹುಡುಗರು ಆಲ್ರೆಡಿ ಎಲ್ಲರೂ ಬೀಚ್ನಾಗ ಅದಾರೆ. ನಾವು ಇನ್ನೂ ಇಲ್ಲೇ ಇದ್ದೀವಿ. ಶಾರ್ಟ್ಸ್ ಹಾಕೊಂಡು ನೋಡ್ರಿ, ಟಿ ಶರ್ಟ್ ಶಾರ್ಟ್ಸ್ ಹಾಕೊಂಡು ಸೀದಾ ನಾವು ಬೀಚ್ ಕಡೆ ಹೊಂಟೇವಿ. ಈಗ ನೋಡ್ರಿ ಬೀಚ್ ಕಡೆ ಹೋಗಿ ಮಾತಾಡೋದು. ಏನಂತೀರಿ? ಹೆಂಗೆ ಕಾಣಂತೀರಿ? ಹಂಗೆ ಸ್ವಲ್ಪ ಕಮೆಂಟ್ ಮಾಡಿರ್ಬಿಡ್ರಿ. ದಾಡ್ಸಿ ಹಾಂ ರೂಮ್ ಮಾತ್ರ ಮಸ್ತ್ ಐತಿ. ಲಾಸ್ಟ್ ಟೈಮ್ ಗೋವಾ ಬಂದಾಗ ಸ್ಟೇ ಮಾಡಿದ್ದಿಲ್ಲೇ ಬಾಜು ಕ್ವಾರ್ಟರ್ಸ್. ಇದು ಬೇರೆ. ನಮ್ಮ ಹಳೆ ನೋಡ್ರಿ ಸಿಗ್ತದಾನೆ ಹಳೆ. ಪ್ರಿಯಾ ಸೇರಿ ನೋಡು. ಎಸ್ ಲೆಟ್ಸ್ ಗೋ ಗೋವಾ. ಹೋಗು ನೋಡ್ರಿ ರೆಸಿಡೆನ್ಸಿ. ಎಸ್
ನಾವು ನಿನ್ನ ರಾತ್ರಿ ಬಂದಿದ್ವಿ ಇಲ್ಲಿ ನೋಡ್ರಿ ಇಲ್ಲಿ ಬಿಲ್ಟ್ರಿಂಗ್ ಬರೋಂತಾನೆ. ನಾವು ಈಗ ಇದೇ ಮಸ್ತ್ ಕೊಡ್ತಾರಂತಿಲ್ಲ ನಾನು ನಾಷ್ಟ ಟ್ರೈ ಮಾಡೋಣ ಆಮ್ಯಾಗ. ಮುಂದೆ ಬೀಚ್ ಕಾಣತೈತಿ. ಹಳೆ ಹೆಂಗೆ ಫೀಲ್ ಐತಳೆ? ಪ್ರೌಡ್ ಫೀಲ್ ಐತಿ ನಿಮ್ಮ ಜೊತೆ ಬಂದು ಇಲ್ಲಿ ಮಠ ಮುಟ್ಟೆ ಅಂತ ಕಲರ್ 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 ಅನ್ಕೊಂಡು ಟ್ಯಾಟ್ ಹಾಕ್ಸ್ಬಿಡೋಣ ಚೊಕ್ಕ ಹೋದಾಗ. ಅಯ್ಯೋ ಹಾಕಿಸ್ತಿದ್ದೆ ಹೆಸರು ಏನತ್ತ ಹುಡುಗಿ ಬಿಟ್ಟುಗಳ ಹಾಕಿದ್ದೆ ನೀವು ಹುಡುಗಿ ಇದ್ಲನೇ ಇದ್ಲು. ಅವನು ಹುಡುಗಿಯಾರಲ್ಲ ಹುಡುಗರಿಗೆ ನಾವು ಹೋಗ್ಲಿ ಬಿಡ, ನಮ್ಗೆ ಎದಕ್ ಬೇಕು ಈ ಟ್ಯಾಟೂ ಅನ್ನು ನಾವೆಲ್ಲ ಮುಂದೆ ಗೌರ್ಮೆಂಟ್ ಜಾಬ್. ಅಪ್ಪಿ ನೀ ಈ ಮಾತು ನೀ ಏನಂತಿ? ನೀ ಈ ಮಾತು ನೀ ಹೇಳಂತಿ ನನಗೆ. ನಮ್ಮ ಮನ್ಯಾಗ ಗೌರ್ಮೆಂಟ್ ಜಾಬ್ ನೋಡ್ರಿ, ಐ ಲವ್ ಮಗ, ಐ ಲವ್ ಗೋವಾ, ಐ ಲವ್ ಹೇಮಂತ್, ಲವ್ ಇಟ್ ಯು. ಹಳೆ ಏನೋ ಬಾಜು ಐತೆ ನೋಡಿಲ್ಲ ಮಕ ಇದು ಕೈ ಮುಗಿಲಿ ದೇವ್ರ ಗುಡಿ ಐತಿ. ಜೀವನ ಒಂದು ಗುಡಿದಾವ ಹಿಂಗೆ ಕೈ ಮುಕ್ಕೊಂಡವ ನೆಡ್ಲಿ. ಎಸ್ ಅಂತೂ ಇಂತೂ ನಮ್ಮ ಹಳೆ ಅಂದ ಕನಸು ನನಸಾತ. ಡ್ರೀಮ್ ಅಚೀವ್ಮೆಂಟ್ ಎಲ್ಲ ಗೋವಾ ಬಂದಿದ್ದೆ ಎರಡನೇ ಸತಿ ಅಂತ. ಅಂದ್ರೆ ಏನೇ ಒಂದ್ಸಲೇನು ಈ ಫೀಲ್ ಆಗಿದ್ದಿಲ್ಲ. ನಮ್ಮ ಹುಡುಗರು ಏನೇ ನಡಿತಿತ್ತಿ. ನಮ್ಮ ಹುಡುಗರಿಗೆಲ್ಲಾರು ಅದಕ್ಕೆ ಭಾಳ ಸತಿ ಬಂದಾರ. ಶಾರ್ಟ್ಸ್ ಬೇರೆ ಕಡೆ ಹೋಗೋಣ, ಬೇರೆ ಕಡೆ ಇದೆ ನಕ್ಲಿ ನೋಡ್ರಲ್ಲ. ಎದಕ್ಕೆ ಅಂತೂ ಇಂತೂ ನಾವು ಗೋವಾಗ ಬರೋ ಅಷ್ಟು ದೊಡ್ಡ ಹುಡುಗರಾದ್ವಿ. ಅದ್ರ ಮನೆ ನಾವೀಗ ಅಂಜನಾ ಬೀಚಿಗೆ ಬಂದೀವಿ. ಪ್ರೈವೇಟ್ ಐಲ್ಯಾಂಡ್ ಐಸ್ಲ್ಯಾಂಡ್ ಅನ್ನೋ ಎಸ್ ನಾವೀಗ ಬಂದೀವಿ ಅಂಜನಾ ಬೀಚ್ಗೆ. ಎಸ್ ಹಾಂ ಬ್ರೋ, ಬೋಟಲ್ಲಿ ಹೋಗ್ಬನ್ನಿ. ಆ ಥರ ಬೋಟ್ ಇರುತ್ತೆ ಸೈಡ್ ಸೀನಿಗೆ. ಹಾಂ 2 ಬೋಟಿಂದ ಎಷ್ಟು ಕೊಡ್ತೀರಾ ನೀವು ಹೇಳ್ಬಿಡೋಣ. ಒಳಗಡೆ ಸೈಡ್ ಸೀನ್ ಅಂದ್ರೆ ನಾರ್ಮಲ್ ಆಗಿ ಹೋಗಿ ಅಲ್ಲಿ ನೋಡ್ಕೊಂಬರೋದು ಅಷ್ಟೇ. ಸೈಡ್ ಸೀನ್ ಅಂದರೆ 5 ಪಾಯಿಂಟ್ ಇರುತ್ತೆ. ಸೈಡ್ ಸೀನ್ 5 ಪಾಯಿಂಟ್ ತೋರಿಸ್ಕೊಂಡು ಫೋಟೋ ಮಾಡಿಸ್ಕೊಂಡು ಬರ್ತೀವಿ. ಪ್ರೈವೇಟ್ ಬೋಟಲ್ಲಿ ನೀರು ಏನೂ ಬರಲ್ಲ, ಒದ್ದೆ ಆಗಲ್ಲ, ಫುಲ್ ಸೇಫ್ಟಿ ಇರುತ್ತೆ, ಲೈಫ್ ಜಾಕೆಟ್ ಇರುತ್ತೆ. ಬ್ಲೂ ವಾಟ್ರಲ್ಲಿ ಡಿಕ್ಸಿಗೆ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡ್ರೆ ಸ್ವಿಮ್ಮಿಂಗ್ ಮಾಡ್ಸ್ಕೊಂಡು ಕರ್ಕೊಂಡ್ಬರ್ತೀವಿ. ಸ್ವಿಮ್ಮಿಂಗ್ ಬರಲ್ಲ ನಮ್ಗೆ, 0% ಬಂದು ನಡೀತಾವೆ. ಹಂಗಂದ್ರೆ ಉಳಿತೀವಿ ಒಟ್ಟು. ನಾನು ಬೇರೆ ಉಳ್ಸಕ್ಕೆ ಬರಂಗಿಲ್ಲ. ನಾವು ಉಳಿತೀನಿ, ಬೇರೆ ಉಳ್ಸಕ್ಕೆ ಬರಂಗಿಲ್ಲ. ನನಗೆ ಅಷ್ಟು ಪ್ಯಾಕ್ ಇಲ್ಲ ಅಲ್ಲ, ಪ್ಯಾಕ್ ಮಾಡ್ತಾರ. ಎಸ್ ಈಗ ನಾವು ಫಸ್ಟ್ ಟೈಮ್ ಬೀಚ್ ಒಳಗೆ ಹೊಟ್ಟೆ ಏನು ನೋಡತ್ತೀವ. ಹೀಗೆ ಒಳಗೆ ಹೊಂಟೇವಿ. ಫುಲ್ ಹೋದಾಗ ಫಸ್ಟ್ ಟೈಮ್ ಹೊಂಟೇವಿ. ಅಲ್ಲಿ ನೋಡಲ್ಲ ಬರೀ ಇವತ್ತಲ್ಲ ಮಾರ ನಿನ್ನತ್ರ. ಅಂಜನಾ ಬೀಚ್ ಫುಲ್ ಹೆವಿ. ಯಾಕೋ ಅಣ್ಣ ಇಲ್ಲಿ ಕೊಡೋಣ ಬಾರೋಣ ಬ್ಯಾಗ್ ಬಿಚ್ಚು. ಅಲ್ಲ ಓಯ್ ಹುಷಾರು. ಎಸ್ ಈಗ ರೊಕ್ಕ ಎಲ್ಲ ಸಜ್ಜಾಗ್ಯಾವ. ಎಲ್ಲರೂ ಸಜ್ಜಾಗ್ಯಾರ. ನಮ್ಮೆಲ್ಲ ಆಕ್ಸೆಸರೀಸ್ ಇಲ್ಲೇ ಅದಾವೆ. ಏನಿಲ್ಲ, ಈಗ ಸೀದಾ ಬೋಟಿಗೆ ಹತ್ತೋದು ಅಲ್ಲೋಗಿ ಜಿಗಿದು ಅಷ್ಟೆ. ಎಲ್ಲ ತೊಗೊಂಡಿವಿ ಈಗ. ನನ್ನ ಬ್ಯಾಗಲ್ಲಿ ಇತ್ತು ನೋಡಿ, ತೊಗೊಂಡು ಥ್ಯಾಂಕ್ಸ್ ತೊಗೊಂಬಂದಿನ. ಎಸ್ ರೈಟ್ ಹೋಗೋಣ ಈಗ. ಎಲ್ಲ ನಮ್ಮ ಆಕ್ಸೆಸರೀಸ್ ಎಲ್ಲ ಕೈಯಾಗದಾವ, ಏನು ಬೇಡ. ಎಸ್ ನಮ್ದು ಅವಲ ಕಿರಣ ಹತ್ತಿದ ಫಸ್ಟ್. ಎಲ್ಲಾರು ಫುಲ್ ಜೋಶ್ ಆಗದಾರೆ. ನೀರು ಮುಂದೆ ಕೂತಾರ ಫುಲ್ ಅವಾಗ. ಕಾಲೇಜ್ ಪ್ಲೇಸ್ ಫುಲ್ ಅವದಾಗ. ಎಲ್ಲಾರು ರೆಡಿನಾ? ಎಲ್ಲಾರು ರೆಡಿನಾ? ಚೋದಿ ಮಗ ನೀನು ಸಂಸಾರಸ್ತ. ಭಾವೈಕ್ಯತೆ ಎಂದ ಇರ್ಬೇಕಾ, ಬೈದಾಡಬಾರ್ದಾರು. ಟೈಟಾನಿಕ್ ಹೀರೋಯಿನ್ ನನ್ನ ಚಲುವೆ ಈಶ್ವರಿ.
ಏನು ಫಿಲ್ಟರ್ ಇರಂಗಿಲ್ಲ, ವಿಡಿಯೋ ಹಂಗದವಲ್ಲ ಹಿಂಗ ಬರ್ತಾವ ಎಲ್ಲ ಹಿಂಗ ನೋಡ್ರಿ. ಏ ರಷ್ಯನ್ ಬೀಚ್ ಐ ಇದಕ್ಕೆ 500 ರೂಪಾಯಿ ತೋರ್ಸಕ್ ನಾವ್ ಹಂಗಾಶ್ ಬಂದಿದ್ರೆ ಬಾ ಇಲ್ಲಿ ಬಂದ್ ಜಳಕ ಮಾಡ್ತಿದ್ವಿ. ಹಾ ಇಲ್ಲ 5,000 ರೂಪಾಯಿ ಪೆಟ್ರೋಲ್ ಗಾಡಿನಾಗ ನಾವ್ ಎಲ್ಲಾರು ನೋಡ್ಬಿಡ್ತಿದ್ವಿ ಆರಾಮ. ಓ ಇದ ಚರ್ಚ್ ನೋಡ್ರಪ್ಪ, ಇಲ್ಲೇ ಮುಂದ್ ಕಾಣತೈತಲ್ಲ ಇದ ಚರ್ಚಿಗೆ ನಮ್ಗೆ ಇಲ್ಲ ಐತ್ ನೋಡಿ, ಇದ ಚರ್ಚ್ ಅದ ಏನ್ರಿ ಏ ಮೀನ ಹಿಡಿ ಅಂತಲ್ಲಿ ನೀವ ಏ ಬಾಗ ಬೀಚ್ ಇದು ಬಾಗ ಮುಂಚೆ ಬಂದಿದ್ವಲ್ಲ ಅದಕ್ಕೆ ಕಾಲ ಕೊಟ್ಟೆ ಇದಕ್ಕೆ ಅಲ್ಲಿ ನೋಡ್ರಿ ಇದಕ್ಕೆ ನಾವು 5,000 ರೂಪಾಯಿ ಕೊಟ್ಟೇವಿ. ಎಸ್ ಇದೆ ಏನಿಲ್ಲ ನೋಡಾಕಿದೆ ನೋಡ, ಇದು ನೋಡಕ್ ನಾವು ಈಗ 5,000 ರೂಪಾಯಿ ಕೊಟ್ಟು ಬಂದೀವಿ, ಏನು ಇಲ್ಲ. 5,000 ರೂಪಾಯಿ ಕೊಟ್ಟು ಬಂದೀವಿ, ಏನೇ ಸೈಡ್ ವ್ಯೂ ಅಂತೆ ಹಿಂಗ ನೀರಾಗ ಹೋಗಕ್ಕ 5,000 ರೂಪಾಯಿ ಕೊಟ್ಟು ನಾವು ಏನ್ ಮಾಡೋದು. ಗಾಚಾರ ಗಾಣ್ ಮಾರಿ ಆಯ್ತು ಕುದಾಕ್ ಯಾಕರುಗ ಹಂಗಂತ ಪರಿಸ್ಥಿತಿ ನಮ್ದಾಗ. ಇಲ್ಲ ಕರೆದು ಸೈಡ್ ವ್ಯೂ ಅಂದ್ರೆ ಅವ್ರ ಸೈಡ್ ವ್ಯೂ ಅಂತ ಬರೀ ಸೈಡಿಗೆ ಅಷ್ಟೇ ತೋರ್ಸಿನಂತ. ಏ ಚರ್ಚ್ ಕ್ಯಾಬ ಏ ತಡಿ ಹಾ ಬಾಗ ತಡಿ ಹಾ ಚರ್ಚ್ ಬಾಗ ಬೀಚ್ ಕುಂಡಾಡ್ಸ್ಕೊಂಡ್ರಿ ಜಗ್ಗಿತ್ತು ಅಂತ ಹೇಳ್ತಾನ. फोटो खींचने का खींच सकता है. एक मिनट बागा बीच और रुको थोड़ा ये उल्टा पलटी करने का नहीं. ओ ಈಗ ಹಿಂಗ ಆಗಕತ್ತದ. ಓ ಈಗ ಹಿಂಗ ಅಂತ ನೋಡು ಇಂಗ್ಲಿಷ್ ನಾಗ ಹೇಳು. ಇಲ್ಲೊಂದು 4 ಜನ ಅದಾರ. ಏ ಬಾಗಾ ಬೀಚ್ ಮುಗಿತ ಸೈಡ್ ಸೀಯಿಂಗ್ ಖತಮ್ करके हां भैया साइड सीइंग खत्म. तुम्हारा राइड जो है ना इधर तलगी है, अभी तुमको लेके जाएगा डीप में, उधर तुमको स्विमिंग करवाएगा. ठीक है. हेलो ये 5 प्लेसेस बोला ना, ये वो कलीज वो बीच नेशन बीच गुड्डू सुता ले रो 5 प्लेस बस 5 प्लेस मींस 5 पॉइंट्स प्लीज. हां 5 प्लेस हो गया क्या वो प्राइवेट आइलैंड बोला ना आइलैंड, वो बीच को आइलैंड नहीं वो लोग ऐसे बोलता है. हम लोग को मालूम ना आइलैंड क्या होता है. हाँ हम लोग को मालूम ही नहीं आइलैंड किसको बोलता. स्कीम है not scheme, they didn't know there was an island. Yeah they never went to school. what's the called island they didn't know. okay एक मिनट फोटो कीटो खींचता जाना तड़ी पाप. ಏ ತಡಿ ಫೋಟೋ ಹೊಡ್ಕೊಂಡು ನಾವು ಹೊಡ್ಕೊಂಡು ತಡ ಅಲ್ಲಿ ಬಾಗ ಬೀಚ್ ನಿಂದೆ ಭಯ ಎತ್ತೇರ ಭಯ 1 ಮಿನಿಟ್ ಫೋಟೋ ತಡಿಪ್ಪ ನಾವು ಫೋಟೋ ಹೊಡ್ಕೊಂಡು ನೀವು ಚೇತ ಜಿಗಿದ ಒಬ್ಬ ಪಂಚ ನಮ್ಮ ನೋಡ್ರಿ ಮಳೆ ಜಿಗಿದ ಅಗರ ಜಿಗಿರಿ ಪಂಚಾಯತ್ ಸಿಮ್ಮಿ ಬರಂಗಿಲ್ಲ ಹೇಳ ಸಿಮ್ಮಿ ಬರ್ತಿತ್ತಿಲ್ಲ. ಅಪ್ಪ ನನಗ್ ಸಮುದ್ರದ ಜಿಗಾತಾರ ಮಾರ ಇವ್ರು. ಜಾಕೆಟ್ ಬಂದ್ ಮಾಡ್ಕೋ ನಮ್ಮ ಜವಲ ಜಿಗಿದ ಜಿಗಿರಿ ಯಾರು ನೀರಾಜಿಗಾತೀನಿ ಅದು ಡೀಪ್ ಸಮುದ್ರ ನಡಕ ಮೌಂಟೇನ್ ಡ್ಯೂ ಡರ್ಕಿ ಮಾಕಿಚ್ಚು ಮೌಂಟೇನ್ ಡ್ಯೂ ಡರ್ಕಿ ಮಾಕಿ
ಹಾ ಜಿಗೆ ಜಿಗೆ ನಾನು ಬೆಳ್ಳಿಗೆ ಉಚ್ಕಿದಿರಪ್ಪ ಅಣ್ಣ ಬಿರ್ಸಿ ಬಿದ್ದ ನಾನು ಜಂಪ್ ಹಾಕೇನೆ. ಓಕೆ ಜಂಪ್. ಬರ್ಲಾ ಇದು ನಡೀತೈತಿಲ್ಲ ನಿಂತಿಲ್ಲ. ಫುಲ್ ಚೊಕ್ಕೆ ಅಲ್ಲಿ ನೋಡಲ್ಲ ಇನ್ನು ಅವ್ರು ನೋಡಲ್ಲ ಅವ್ರು ನೋಡಲ್ಲ ಅವ್ರು ಹೇಳತ್ತಾರದ ಇವರೆಲ್ಲ ಮಾಡಿದಾರೆ, ನಾವೆಲ್ಲ ಐರ್ಲ್ಯಾಂಡ್ ಐದಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ನಡು ತಂದು ಬಿಟ್ರೆ ಚೋದಿ ಮಕ್ಕಳ. ಬಾಗಾ ಬೀಚಿಗೆ ಬಂದಿವಿ ನೋಡ್ರಿ. ಬಾಗಾ ಬೀಚ್ ಹೆಂಗೈತಿ ಇನ್ನ ಇದೆ ಸ್ಟಾರ್ಟಿಂಗ್.